ಇರಾಕ್ನ ಕುರ್ದಿಸ್ತಾನದ ಪ್ರವಾಸದಲ್ಲಿದ್ದ ನನಗೆ ಸುಲೇಮಾನಿಯಲ್ಲಿದ್ದಾಗ ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ನಾವು ಕನ್ನಡಿಗರು ಎರ್ಬಿಲ್ ನಗರದಲ್ಲಿ ಇದ್ದೀವಿ, ಬನ್ನಿ ನಿಮಗೆ ಸ್ವಾಗತ ಕೋರ್ತೀವಿ ಅಂತ. ಸೊ ನಾನು ಖುಷಿಯಾಗಿ ನಮ್ಮ ಕನ್ನಡಿಗರನ್ನು ಮೀಟ್ ಮಾಡೋದಂಗಾಗತ್ತೆ, ಎರ್ಬಿಲ್ ನಗರವನ್ನು ಕೂಡ ನೋಡ್ದಂಗಾಗತ್ತೆ ಅಂತ ಬಂದು ತಲುಪ್ತೀನಿ. ಬಂದು ತಲುಪಿದ ಮೇಲೆ ಸ್ವಾಗತ ಕೋರ್ತಾರೆ, ಸಿಕ್ಕಾಪಟ್ಟೆ ಸುತ್ತಾಡಿಸ್ತಾರೆ. ಅದಾದಮೇಲೆ ತಮ್ಮ ಮನೆಗೆ ಕರ್ಕೊಂಡ್ಬರ್ತಾರೆ. ಇವತ್ತು ಇಲ್ಲಿನ ಹೋಮ್ ಟೂರ್, ಹಾಗೆ ಸಾಕಷ್ಟು ಹೊಸ ವಿಷಯ. ಈಗ ನಮ್ಮ ಬಾಯ್ಸ್ ಅಡ್ಡಕ್ಕೆ ಬಂದಿದ್ದೀವಿ, ಎಲ್ಲ ಸುಸ್ವಾಗತವನ್ನು ಕೋರಿದ್ದಾರೆ. ರೂಮ್ಗಳು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹುಡುಗರಾದ್ರೂ ಬ್ಯಾಚುಲರ್ಸ್ ಲೈಫ್ ಥರ ಬದುಕಿದ್ರು ನೋಡಿ, ಎಷ್ಟು ಕ್ಲೀನಾಗಿ ಬೆಡ್ಶೀಟೆಲ್ಲ ಮಡಿಸಿ ಫುಲ್ ಡಿಸಿಪ್ಲಿನ್ ಲೈಫನ್ನು ನಡೆಸ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ ಈ ರೀತಿ ಬದುಕ್ತಿರೋದನ್ನ ನೋಡಿ. ಕಬಾಬ್ಗೋಸ್ಕರ ಇದು ಹಾಂ, ಆಹಾ ಆಹಾ, ಈ ರೇಂಜ್ಗೆ ಅಡುಗೆ ಹುಡುಗರು ಏನಾದ್ರು ಕರ್ನಾಟಕದಲ್ಲಿ ಮಾಡಿಬಿಟ್ರೆ ಹಾಂ, ಕಥೆನೇ ಬೇರೆ ಅಲ್ವಾ, ಚಿಂದಿ ಆಗ್ಬಿಡುತ್ತೆ. ಸೊ ನಮ್ಮ ಕರ್ನಾಟಕದ ಮಸಾಲೆಗಳು ಎಲ್ಲ ಇದೆ. ವೆರಿ ಗುಡ್. ನಮ್ಮ ಕರ್ನಾಟಕದ ಬ್ಯಾಡಗಿ ಮೆಣಸಿನ್ಕಾಯಿ ವೆರಿ ಗುಡ್. ಎಲ್ಲ ಮಂಗಳೂರಿಂದ ಸ್ಪೆಷಲ್ ಸುಕ್ಕ ಮಸಾಲೆ ಎಲ್ಲ ತಂದಿದ್ದಾರೆ, ಕುಂದಾಪುರ. ಆಹಾ. ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಖುಷಿಯಾಗೋದೇನೆಂದರೆ, ಇಲ್ಲಿ ಕನ್ನಡದಲ್ಲಿ ಅಕ್ಷರಗಳಲ್ಲಿ ಕರ್ನಾಟಕದ ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ನನ್ನ ಕೇಳಿದ್ರೆ ಪ್ರತಿಯೊಂದು ಕರ್ನಾಟಕದ ಪ್ರಾಡಕ್ಟ್ ಮೇಲೂ ಕೂಡ ಕನ್ನಡದ ಅಕ್ಷರಗಳ ಬಳಕೆ ಆಗೋದು ಬಹಳ ಮುಖ್ಯ. ಆಗಲಿಲ್ಲ ಅಂದರೆ ಏನಾಗುತ್ತಾ, ನಮ್ಮ ಕಣ್ಣಿಗೆ ಬೀಳದಿರೋದು ನಮ್ಮ ಮನಸ್ಸಲ್ಲಿ ಉಳಿಯಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾನು ಮಾಡ್ತಾರಂತಹ ಮನವಿ, ಗ್ಲೋಬಲ್ ಕನ್ನಡಿಗರು ಮಾಡ್ತಾರಂತಹ ಮನವಿ, ಕನ್ನಡದ ಅಕ್ಷರಗಳನ್ನು ಅಪ್ಪಟ ಕನ್ನಡದಲ್ಲಿ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಎಲ್ಲ ಕಡೆನೂ ಮೆನ್ಷನ್ ಮಾಡಬೇಕು. ಅದರಿಂದ ನಮ್ಮ ಕನ್ನಡ ಭಾಷೆ ಕಣ್ಣಿಗೆ ಬೀಳ್ತಾ ಇದ್ರೆ ಆಟೋಮೆಟಿಕ್ಲಿ ಎಲ್ಲರ ಬಳಕೆಯಲ್ಲಿ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಆಹಾ, ಇನ್ನೊಬ್ರು ಸ್ನೇಹಿತರು ರೂಮು, ಒಬ್ಬೊಬ್ರು ರೂಮ್ ಒಂದೊಂದು ವಿನ್ಯಾಸದಲ್ಲಿ ಇಟ್ಕೊಂಡಿದ್ದಾರೆ. ಲಕ್ಸುರಿ ಸೋಫಾ, ಆಹಾ, ಇನ್ನೇನು ಬೇಕು ಲೈಫ್ಗೆ. ವೆರಿ ಗುಡ್. ನೀರಿಗೆ ಏನು ಮಾಡ್ತೀರಾ? ಎಲ್ಲ ಮಿನರಲ್ ವಾಟ್ರಾ? ಅಂದರೆ ಡೈರೆಕ್ಟಾಗಿ ಇದು ಟ್ಯಾಪ್ ವಾಟರ್ ಚೆನ್ನಾಗಿರಲ್ಲ ಇಲ್ಲಿ. ಓಕೆ, ಅದಕ್ಕೆ ಈ ಥರ ಪ್ಯಾಕೆಟ್ ಬಾಟ್ಲ್ಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ರೆಡ್ ಕಾರ್ಪೆಟ್ ಮೂಲಕ ಈ ನಿಮ್ಮ ಗ್ಲೋಬಲ್ ಕನ್ನಡಿಗೆ ಸ್ಪೆಷಲ್ ರೆಡ್ ಕಾರ್ಪೆಟ್ ಹಾಸಿದ್ದಾರೆ ರೀ. ನಾವು ಕರ್ನಾಟಕದ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ವಿ ಇವಾಗ. ವೆರಿ ಗುಡ್. ಎಷ್ಟು ಚೆನ್ನಾಗಿ ನೋಡಿ. ಕೆಳಗಡೆ ರೆಡ್ ಕಾರ್ಪೆಟ್ ಯಾಕೆ ಹಾಕಿದ್ದೀರಾ? ನನಗೋಸ್ಕರ ಹಾಕಿದ್ರೆ ಎಷ್ಟು ಹುಡುಗರು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ. ಅದೇ ಕರ್ನಾಟಕದಲ್ಲಿದ್ರೆ ಎಲ್ಲ ಬಿಸಾಕಿರ್ತೀರಾ. ಯಾಕೆ ಹಿಂಗೆ? ಮನುಷ್ಯ ಬುದ್ಧಿ ಕಲಿಯೋದು ಹೊರಗೆ ಹೋದಾಗ ಅಂತಾರೆ. ಅಪ್ಪ ಅಮ್ಮನ ಜೊತೆಗಿದ್ದಾಗ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗಲ್ಲ, ಅಥವಾ ಊರಿನ ಒಳಗಿದ್ದಾಗ ಊರಿನ ವ್ಯಾಲ್ಯೂ ಗೊತ್ತಾಗಲ್ಲ. ಊರಿಂದ ಆಚೆ ಬಂದಾಗ ಗೊತ್ತಾಗುತ್ತೆ ಪ್ರತಿಯೊಂದು ವಿಷಯದ ಮಹತ್ವ. ಅದಕ್ಕೆ ಆಗಾಗ ಹಳ್ಳಿಲಿದ್ದವರು ಸಿಟಿಗೆ ಹೋಗ್ಬೇಕು, ಸಿಟಿ ಇದ್ದವ್ರು ಹಳ್ಳಿಗೆ ಹೋಗ್ಬೇಕು, ಹಳ್ಳಿಲಿದ್ದವರು ಊರಿಂದ ಆಚೆ ಹೋಗ್ಬೇಕು. ಆಮೇಲೆ ಓದು ಬರಹ ಮಾಡಿದವರು ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಜೀವನ ಕಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಆದರೂ ನಮ್ಮತನವನ್ನು, ನಮ್ಮ ನಾಡನ್ನು, ನಮ್ಮ ಭಾಷೆಯನ್ನು ಮರಿಬಾರ್ದು. ಇಲ್ಲಿ ಜಿಮ್ಮಿನ ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದಾರೆ. ವೆರಿ ಗುಡ್. ಯಾರೇ ವರ್ಕೌಟ್ ಮಾಡೋದೇನೋ? ಇಲ್ಲ, ಬಹಳ ಮುಖ್ಯ. ಯುವಕರು ಫಿಟ್ ಆಗಿರೋದು, ಸದಾ ಎಕ್ಸಸೈಸಲ್ಲಿ ಮಾಡ್ತಾ ಇರೋದು ಬಹಳ ಮುಖ್ಯ. ಏನು ಇಟ್ಟಿದ್ದೀರಾ? ಬಿಯರ್ಗೆ ಇಟ್ಟಿದ್ದೀರಾ? ಅಲವಿಲ್ವಾ? ಓ, ನಾವು ಚೆಕ್ ಮಾಡ್ತಾ ಇದ್ದೀವಿ. ಕನ್ನಡದ ಅಕ್ಷರಗಳು ಎಷ್ಟು ಸುಂದರವಾಗಿರುತ್ತೆ ನೋಡ್ರಿ. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅನ್ನ, ರಸಮ್ಮು, ಕಬಾಬು, ಚಿಕನ್ನು. ಬ್ರದರ್ ಬ್ರೋ, ಇದಕ್ಕಿಂತ ಪುಣ್ಯ ಬೇರೆ ಯಾರಿಗೂ ಇದೆಯಾ ಅಲ್ವಾ? ಕೊಟ್ಟಿದ್ದಾರೆ. ಒಂದು 3 ದಿವಸಕ್ಕಾಗುವಷ್ಟು ಊಟ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಅಂತ ಕರೀತಾ ಇದ್ದಾರೆ. ಕನ್ನಡಿಗರ ಮನಸ್ಸು ಎಷ್ಟು ವಿಶಾಲ, ಎಷ್ಟು ದೊಡ್ಡದು ಅಂತ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ದೂರದ ದೇಶದಲ್ಲಿ ಬದುಕ್ತಾ ಇರುವಂತಹ ನಮ್ಮ ಪ್ರೀತಿಯ ಕನ್ನಡಿಗರು ಗ್ಲೋಬಲ್ ಕನ್ನಡಿಗನಿಗೆ ಕೊಟ್ಟಂತಹ ಆತಿಥ್ಯ ಯಾವತ್ತೂ ಮರೆಯಲ್ಲ ಅಲ್ವಾ? ಎಲ್ಲರೂ ಜೊತೆಗೆ ಸೇರಿ ಇದೇ ರೀತಿ ಬದುಕಿದ್ರೆ ಕರ್ನಾಟಕವನ್ನು ಮೋಸ್ಟ್ ಪವರ್ಫುಲ್ ಸ್ಟೇಟ್ ಇನ್ ದ ವರ್ಲ್ಡ್ ಮಾಡ್ಬೋದು. ಏನಂತೀರಾ? ಅನ್ನದಾತೋ ಸುಖಿ ಭವ. ವಾ, ಇವತ್ತಿನ ರಾತ್ರಿಯ ಬೆಡ್ಡು ಸಿದ್ಧತೆಯಾಗಿದೆ. ತಮ್ಮ ಬೆಡ್ಡನ್ನೇ
ನಿಸ್ವಾರ್ಥ ರೀತಿಯಲ್ಲಿ ನನಗೋಸ್ಕರ ಬಿಟ್ಕೊಟ್ಬಿಟ್ಟಿದ್ದಾರೆ. ಗಲಾಟೆ ಮಾಡಿದೆ, ನಂಗೆ ನೆಲದ ಮೇಲೆ ಹಾಸ್ಕೊಡಿ ಸಾಕು ಅಂತ, ಆದರೂ ಮಾತು ಕೇಳಲಿಲ್ಲ. ನೀರು, ಬಿಸಿ ನೀರು, ಲೋಟ ಪ್ರತಿಯೊಂದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಧನ್ಯವಾದ. ಶಿವರಾತ್ರಿ ನಾಳೆ ಬೆಳಗ್ಗೆ ಸಿಗೋಣ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನಿನ್ನೆಯ ನಿದ್ದೆ ಇರಾಕ್ನ ಕುರ್ದಿಸ್ತಾನ್ನ ಕನ್ನಡಿಗರ ಮನೆಯಲ್ಲಿ ಸೂಪರ್ ಆಗಿತ್ತು. ಆಕ್ಚುಲಿ ಕೆಳಗಡೆ ಶೋರೂಮ್ ಇದೆ, ಟೊಯೋಟಾ ಶೋರೂಮು. ಮೇಲ್ಗಡೆ ಇವರಿಗೆಲ್ಲರಿಗೂ ಈ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ. ನನ್ನನ್ನ ಸ್ಪೆಷಲ್ ಪರ್ಮಿಷನ್ ತಗೊಂಡು ಅವರಗಳ ಜೊತೆಗೆ ಇಲ್ಲಿ ಇಟ್ಕೊಂಡಿರೋದು ನನ್ನ ಭಾಗ್ಯವೇ ಸರಿ. ಗ್ಲೋಬಲ್ ಕನ್ನಡಿಗ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕನ್ನಡಿಗರ ಜೊತೆ ಬೆರೆತಂತಹ ರೀತಿ ಸ್ಮರಣೆ ಮಾಡಿಕೊಳ್ಳೇಬೇಕು. ಆಹಾ, ಬೆಳಗಿನ ತಿಂಡಿ ನನಗೋಸ್ಕರ ಹುಡುಗರು ಎದ್ದು ತಿಂಡಿ ಮಾಡಿ ಅದನ್ನು ನೀಟಾಗಿ ಪ್ಲೇಟಲ್ಲಿ ಇಟ್ಟು ಹೋಗಿದ್ದಾರೆ. ಮಂಗಳೂರು ಬನ್ಸು, ಚಟ್ನಿ, ಹಾಗೆ ಟೀಯನ್ನು ಕೂಡ ಮಾಡಿಟ್ಟಿದ್ದಾರೆ. ಬಿಸಿ ಮಾಡ್ಕೊಂಡು ಅಂತ ಹೇಳಿದ್ದಾರೆ ನೋಡಿ. ಎಲ್ಲ ಸ್ನೇಹಿತರು ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಈ ಒಂದು ದೇಶದಲ್ಲಿ ಕೂಡ ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ. Come in. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಿನಿಮಾ ಆಕ್ಟರ್ ಅಲ್ವೇನ್ರಿ, ಡೈರೆಕ್ಟರ್ ಅಲ್ವೇನ್ರಿ, ಅದಕ್ಕೆ ಎಲ್ಲದನ್ನು ಸಿನಿಮೀಯ ರೀತಿಯಲ್ಲಿ ಶೂಟಿಂಗ್ ಮಾಡೋಣ ಅಂತ ಈ ಒಂದು ಪ್ರಯತ್ನ ಮಾಡಿದ್ವಿ. ಎಷ್ಟು ಪ್ರೀತಿಯಿಂದ ನಮ್ಮ ಪ್ರೀತಿಯ ಕನ್ನಡಿಗರು ನನಗೋಸ್ಕರ ಶಿರಾ ಅಥವಾ ಕೇಸರಿ ಬಾತನ್ನ, ಗೋಡಂಬಿ, ಶಿರಾಗಿಂತ ಕೇಸರಿ ಗೋಡಂಬಿನೇ ಜಾಸ್ತಿ ಇದೆ, ಅಷ್ಟು ಪ್ರೀತಿಯಿಂದ ಮಾಡಿಕೊಂಡು ಘಮಘಮಿಸಿದ್ರು. ಆ ತುಪ್ಪ ಕೂಡ ಹಾಕಿದ್ದಾರೆ, ನಮ್ಮ ನಂದಿನಿ ತುಪ್ಪನ. ಇರಾಕ್ ದೇಶದಲ್ಲಿ ನಂದಿನಿ ತುಪ್ಪದಿಂದ ಮಾಡಿರುವಂತಹ ಶಿರವನ್ನ ತಿಂತಾ ಇರುವಂತಹ ಖುಷಿ. ಬಹಳ ಧನ್ಯವಾದ, ನೀವೆಲ್ಲರೂ ಇಷ್ಟು ಎಫರ್ಟ್ ಹಾಕಿ ನನಗೋಸ್ಕರ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಕ್ಕೆ. ಕುರ್ದಿಸ್ತಾನದ ರಾಜಧಾನಿಯಾದ ಎರ್ಬಿಲ್ ನಗರದಲ್ಲಿ ಇಲ್ಲಿನ ನೈಟ್ ಲೈಫ್ಗೆ ಫೇಮಸ್ ಆದ ಅಂಕಾವೇರಿಯಾಗಿ ಹೋಗ್ತಾ ಇದೀವಿ. ಬನ್ನಿ ಇವತ್ತು ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಬೇಜಾರಾಗ್ತದೆ, ನಾಳೆ ಬೆಳಗ್ಗೆ ಹೊರಟ್ಬಿಡ್ಬೇಕು, ಆದರೆ ಇವತ್ತಿನ ಕೊನೆಯ ರಾತ್ರಿಯನ್ನ ಅತ್ಯದ್ಭುತವಾಗಿ ಎಂಜಾಯ್ ಮಾಡ್ತೀವಿ. ಕುರ್ದಿಸ್ತಾನ್ನ ಎಣ್ಣೆ ಜಗತ್ತಿಗೆ ಸ್ವಾಗತ. ಸೊ ಕುರ್ದಿಸ್ತಾನಲ್ಲಿ ಸ್ಪೆಷಲ್ ನೈಟ್ ಲೈಫ್ ಝೋನ್ ಇದು, ಅಂಕಾವೇರಿಯಾ. ಇಲ್ಲಿಯ ರಾತ್ರಿಯ ದುನಿಯಾನ ನೋಡೋಣ ಬನ್ನಿ. ಕುರ್ದಿಸ್ತಾನಲ್ಲಿ ಕೂಡ ಭಾರತ ದೇಶದ ಮಾರುಕಟ್ಟೆ, ಕಿರಣ್ ಇಂಡಿಯನ್ ಮಾರ್ಕೆಟ್, ಇಂಡಿಯನ್ ಫುಡ್ ಪಾಯಿಂಟ್, ಭಾರತ ದೇಶದ ಊಟ ತಿಂಡಿಗಳು ಸಿಗುವಂತಹ ಜಾಗ. ವಾಹ್, ಬುಲೆಟ್ ಪ್ರೂಫ್ ಗಾಡಿನ ಇದು ನೋಡಿ, ಬುಲೆಟ್ ಪ್ರೂಫ್ ಗಾಡಿಗಳಂತೆ, ಹಮ್ಮರ್ ಥರ. ಇಲ್ಲಿ ನೋಡಿ, ಇದು ಮಿಲಿಟ್ರಿ ಎಕ್ವಿಪ್ಮೆಂಟ್ ಮತ್ತು ಟ್ಯಾಕ್ಟಿಕಲ್ ಎಕ್ವಿಪ್ಮೆಂಟ್ ಸ್ಟೋರು. ಈ ಥರ ಸ್ಟೋರ್ಸ್ ನಮ್ಮ ದೇಶದಲ್ಲಿ ನಿಮಗೆ ಸಿಗಲ್ಲ. ಇದ್ರೊಳಗೆ ಮ್ಯಾಗ್ಝಿನ್ಸ್ ಎಲ್ಲ ಇಟ್ಕೋತಾರೆ ನೋಡಿ, AK-47 ಮತ್ತು ಬೇರೆ ಬೇರೆ ಮೆಷಿನ್ಗಂದು. ವಾವ್, ಇದು ಅಷ್ಟೇ, ಆರ್ಮರ್ಡ್ ಜಾಕೆಟು. ಈ ಥರ ಅಂಗಡಿ ನಮ್ಮ ದೇಶದಲ್ಲಿ ನಮಗೆ ನೋಡೋಕ್ಕೆ ಸಿಗಲ್ಲ. ಅದಕ್ಕೋಸ್ಕರ ಈ ಅಂಗಡಿನ ತೋರಿಸೋಣ ಅಂತ ಬಂದೆ. ಎಷ್ಟು ಸಕ್ಕದಾಗಿ ನೋಡ್ರಿ, ಯಪ್ಪೋ, ಹೆಲ್ಮೆಟ್ಗಳು. ಕುರ್ದಿಸ್ತಾನಲ್ಲಿ ತುಂಬ ಇಶ್ಯೂಸು, ಸಿವಿಲ್ ವಾರ್ಸು ಮತ್ತು ತುಂಬ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ರೀತಿ ಓಪನ್ ಆಗಿ ನಿಮಗೆ ಈ ಥರ ಸಿಗೋದು ಬಹಳ ಅಪರೂಪ. ಅಲ್ಲಿ ನೋಡಿ, ಈ ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಜಾಕೆಟು, ಪ್ರತಿಯೊಂದು ಇದೆ. US ಆರ್ಮಿ ಎಲ್ಲ ಇದೆ, ಮಿಲ್ಟ್ರಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದೂ. ಹೋಲ್ಡರ್ಸು, ಗನ್ಗಳು ಇಟ್ಕೊಳ್ಳೋದಕ್ಕೆ ಹೋಲ್ಡರ್ಸ್ ಇವೆಲ್ಲ, ಮತ್ತು ನೈಟ್ ವಿಷನ್ ಗಾಗಲ್ಸು, ಗನ್ ಮುಂದೆ ಹಾಕೊಳ್ಳುವಂತಹ ಝೂಮು, ಮಿಲ್ಟ್ರಿಯ ಪ್ಯಾಂಟು, ಬೆರೆ ಅಂತ ಹೇಳ್ತೀವಿ ಇದನ್ನು, ಮಿಲ್ಟ್ರಿಯವರು ಹಾಕೋತಾರಲ್ಲ ಬೆರೆ, ನಮ್ಮ NCCಲೂ ಹಾಕೋತಾ ಇದ್ವಿ ಈ ಥರ ಕ್ಯಾಪನ್ನು, ಅದು. ವಾ, ಪ್ರತಿಯೊಂದು ಇದೆ ಇವ್ರ ಹತ್ರ. ಗನ್ ಒಂದು ಬಿಟ್ಟು ಇನ್ನೆಲ್ಲ ಇದೆ. ಮ್ಯಾಗ್ಝಿನ್ಸ್ ಕೂಡ ಇದೆ. ಆಹಾ, ಸಾಕಾದ ಇದೆ ಅಂಗಡಿ ಮಾತ್ರ.
ನೋಡಿ. ಬಟ್ ಏನಂದರೆ ಅನ್ಫಾರ್ಚುನೇಟ್ಲಿ ನಾವು ಈ ರೀತಿ ಬಟ್ಟೆಗಳನ್ನು ಹಾಕೋಕ್ಕಾಗಲ್ಲ. ಯಾಕೆಂದರೆ ಅದು ಅಂದರೆ ಯಾರು ನೋಡಿದಾಗ ಸೆಕ್ಯೂರಿಟಿಯವರೆಲ್ಲ ಕ್ವಶನ್ ಕೇಳ್ತಾರೆ, ಯಾಕೆ ಹಾಕಿದ್ದೀರಾ ಮಿಲ್ಟ್ರಿ ಕ್ಲೋತ್ಸ್ನ ಅಂತ. ಅದರ್ವೈಸ್ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಈ ಥರ ಶರ್ಟೆಲ್ಲ ತೊಗೊಂಡು ಹಾಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡಿ ಇದು ಚೆನ್ನಾಗಿದೆ, ಈ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾಟರ್ ಪ್ರೂಫು ಸಖತ್ತಾಗಿದೆ. ಶೂ ಆಲ್ಸೋ ವಾಟರ್ ಪ್ರೂಫ್. $230. ಓ ಓಕೆ. 16,000 ರೂಪಾಯಿ ಓನ್ಲಿ ಫಾರ್ ದಿಸ್ ಆರ್ ಬೋತ್? 1 2 ಬೋತ್? ಓ, ಎರಡೂ ಸೇರಿದ್ರೆ, ಈ ಪ್ಯಾಂಟು ಈ ಶರ್ಟು ಸೇರಿದ್ರೆ ಆಲ್ಮೋಸ್ಟ್ 17,000 ರೂಪಾಯಿ. ವಾಹ್, ಅಂದರೆ ಆ ಕ್ವಾಲಿಟಿ ಇರುತ್ತೆ ಎಕ್ವಿಪ್ಮೆಂಟು. ಇದು ಅಷ್ಟೇ ನೋಡಿ, ಶೂ ಹೆಂಗಿದೆ ಅನ್ನೋದು, ಎಲ್ಲ ಮಿಲ್ಟ್ರಿ ಶೂ. ವಾಟರ್ ಪ್ರೂಫ್? ದಟ್ ಈಸ್ ವಾಟರ್ ಪ್ರೂಫ್. ಓಕೆ ಓಕೆ. ಫ್ರಮ್ ಅಮೇರಿಕಾ? ಓ ಓಕೆ. ಅಮೇರಿಕಾ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ದಿಸ್ ಇಸ್ ಫಾರ್ ಮಿಲ್ಟ್ರಿ ಆರ್ ಫಾರ್ ನಾರ್ಮಲ್ ಪೀಪಲ್? And how much is this? ಓಕೆ ಓಕೆ. ಅಂದರೆ ಆಲ್ಮೋಸ್ಟ್ ಇದು 10,000 ರೂಪಾಯಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಬ್ಯಾಡ್ಜಸ್ ಸೈಡ್ ತೋಳ್ಗೆ ಹಾಕೋತಾರಲ್ಲ, ಈ ಮಿಲ್ಟ್ರಿಯವರು ಸೈಡ್ ತೋಳ್ಗಳಿಗೆ ಹಾಕೋತಾರೆ ಆ ಬ್ಯಾಡ್ಜಸ್ಸು. ಚೆನ್ನಾಗಿದೆ ನೋಡಿ. ಕುರ್ದಿಸ್ತಾನ್ ದೇಶದ, ಇವರು ದೇಶ ಅಂತ ಕರೀತಾರೆ ಇದನ್ನು, ಅಲ್ಲಿಯ ಬಾವುಟ ಮತ್ತು ಅವರ ಪ್ರಾಂತ್ಯ. ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಇಲ್ಲಿಯ ಚರ್ಚು. ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಈ ಒಂದು ಏರಿಯಾ ಕ್ರಿಶ್ಚಿಯನ್ ಏರಿಯಾ. ಇರಾಕಿ ಕುರ್ದಿಸ್ತಾನ್ನ ಕ್ರಿಶ್ಚಿಯನ್ ಏರಿಯಾಲಿದ್ದೀವಿ ನಾವು. ಸೊ ಇರಾಕಲ್ಲಿ ಎಣ್ಣೆನೇ ಸಿಗಲ್ಲ ಅಂತ ಅಂದ್ಕೊಂಡಿರೋರಿಗೆ ನೋಡಿ, ಅತ್ಯಂತ ದೊಡ್ಡ ಎಣ್ಣೆ ಅಂಗಡಿಗಳು ಸಂಪೂರ್ಣವಾಗಿ ಲೈನಿಗೆ ಇಲ್ಲಿಂದ ಅಲ್ಲಿವರೆಗೂ ಬರೀ ಎಣ್ಣೆ ಅಂಗಡಿಗಳೇ. ಇರಾಕಲ್ಲಿ ಅಥವಾ ಕುರ್ದಿಸ್ತಾನಲ್ಲಿ ಎಣ್ಣೆ ಏನೂ ಬರ ಇಲ್ಲ. ಪಬ್ಬು, ಬಾರು, ಡಿಸ್ಕೋ ಎಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ ಬೋರ್ಡು, ಹಿಂದೂಸ್ತಾನ್ ಟ್ರಾವೆಲ್ ಅಂತೆ. ಕುರ್ದಿಸ್ತಾನಲ್ಲಿ ಹಿಂದೂಸ್ತಾನ್ ಟ್ರಾವೆಲ್. ಕುರ್ದಿಸ್ತಾನಲ್ಲಿ ಸಿಕ್ಕಾಪಟ್ಟೆ ಚಿನ್ನದ ಅಂಗಡಿಗಳು. ಈ ಬೀದಿಲಿ ಸಂಪೂರ್ಣವಾಗಿ ಎಲ್ಲೆಲ್ಲೂ ಚಿನ್ನ. ಗ್ರಾಮ್ಗೆ ಎಷ್ಟು ಕೇಳೋಣ ಬನ್ನಿ. ಕುರ್ದಿಸ್ತಾನದ ಚಿನ್ನಾಭರಣಗಳು. ಕುರ್ದಿಸ್ತಾನಲ್ಲಿ ಚಿನ್ನದ ರೇಟ್ ಎಷ್ಟು ಕೇಳ್ತಾ ಇದ್ದೀವಿ 1 ಗ್ರಾಮ್ಗೆ? $96. ಹಾಂ ಓಕೆ. ಅಂದರೆ 96 × 85 8,160. ಓ, ಸೇಮ್ ಲೈಕ್ ಇಂಡಿಯಾ, ನೋ ಚೇಂಜ್. I thought there is, because of tax less here, I thought this is less. Same. Okay. And here you make jewelry yourself? Yeah. Oh, okay. Thank you so much, brother. Thank you so much. So ಇದು ಚಿನ್ನದ ರೇಟ್ ಇಲ್ಲಿ. ದುಬೈ ಥರ ಇಲ್ಲಿ ಚಿನ್ನದ ರೇಟ್ ಕಮ್ಮಿ ಇಲ್ಲ. ಸೊ ಇಲ್ಲಿ ಬಂದು ತೊಗೊಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬೇರೆ ಬೇರೆ ರೀತಿಯ ಚಿನ್ನದ ಅಂಗಡಿಗಳನ್ನ ಪಾಸ್ ಆಗ್ತಾ ಇದ್ದೀವಿ ನೋಡಿ. ಇಲ್ಲೊಂದಿದೆ ಇಸ್ಲಾಮಿಕ್ ಕಂಟ್ರಿಯಾದ ಇರಾಕ್ನಲ್ಲಿ ಬರೀ ಇಸ್ಲಾಂ ಮಾತ್ರ ಇದೆ ಅಂತ ಅಂದ್ಕೊಳ್ಳೋರಿಗೆ ಇಲ್ಲಿ ನಿಮಗೆ ಒಂದು ನಿದರ್ಶನ. ಬಹಳ ದೊಡ್ಡದಾದ ಕ್ರಿಶ್ಚಿಯನ್ ಶಾಪು, ಸಂಪೂರ್ಣವಾಗಿ ಕ್ರಿಶ್ಚಿಯನ್ ಏರಿಯಾ. ಈ ಏರಿಯಾನೇ ಪೂರ್ತಿ ಅವ್ರದ್ದು. ಮತ್ತು ಎಲ್ಲ ಕ್ರಿಶ್ಚಿಯನ್ ಚರ್ಚ್ಗಳು ಬೇಕಾದಷ್ಟಿದೆ. ಒಂದು ಕ್ರಿಶ್ಚಿಯನ್ ಸಂಬಂಧಿತ ರಿಲಿಜಿಯಸ್ ಅಂಗಡಿಯಲ್ಲಿ ಒಳಗೋಗೋಣ, ಏನಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಬೀಡ್ಸು, ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಇದೆ. ಜನರಲಿ ಮುಸಲ್ಮಾನ ದೇಶಗಳಲ್ಲಿ ಆಲ್ಕೋಹಾಲ್ ಅಥವಾ ಮದ್ಯಪಾನ ನಿಷಿದ್ಧ ಇರುತ್ತೆ. ಇರಾನ್ ದೇಶದಲ್ಲಿ ನೀವು ಮದ್ಯಪಾನ ಮಾಡಿದ್ರೆ ನಿಮಗೆ 10 ವರ್ಷದ ಸಜೆ ಕೂಡ ಇದೆ. ಅದೇ ರೀತಿ ಸಾಕಷ್ಟು ಮುಸಲ್ಮಾನ ದೇಶದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲ, ಒಂದು ಬಾಟ್ಲು ಎಣ್ಣೆನೂ ಸಿಗಲ್ಲ, ಎಲ್ಲ ಕದ್ದು ಮುಚ್ಚಿ ಮಾಡ್ತಾರೆ. ಆದರೆ ಇರಾಕ್ ದೇಶ ಹಾಗಲ್ಲ. ಇದು ಇಸ್ಲಾಮಿಕ್ ಕಂಟ್ರಿ ಆದರೂ ಕೂಡ ಈ ದೇಶದಲ್ಲಿ ಓಪನ್ ಆಗಿ ಪಬ್ಲಿಕ್ಕಲ್ಲಿ ಎಲ್ಲ ಕಡೆಯೂ MRP ಅಂಗಡಿಗಳಿದೆ. ಮತ್ತು ಇಲ್ಲಿ ಸಿಗುವಂತಹ ಆಲ್ಕೋಹಾಲ್ ಎಷ್ಟು ಕಮ್ಮಿ ದರದಲ್ಲಿ ಸಿಗ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾನಿದ್ದೀನಿ ಇರಾಕಿ ಕುರ್ದಿಸ್ತಾನಲ್ಲಿ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಇರಾಕ್ ದೇಶದ ಒಂದು ಎಣ್ಣೆ ಅಂಗಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಜೋರಾಗಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಎಂತೆಂಥ ಬ್ರ್ಯಾಂಡು, ಭಾರತ ದೇಶದ ವಿಸ್ಕಿ, ರಮ್ಮು ಎಲ್ಲ ಕೂಡ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಯಲ್ ಸ್ಟ್ಯಾಗ್ ವಿಸ್ಕಿ, ಹಾಗೆ ಇಂಪೀರಿಯಲ್ ಬ್ಲೂ ಭಾರತ ದೇಶದ್ದು
ಇದು ಕೇವಲ 700 ರೂಪಾಯಿಗೆ ಸಿಗ್ತಾಯಿದೆ ಒಂದು ಫುಲ್ ಬಾಟ್ಲು 1 ಲೀಟ್ರದು. ಎಲ್ಲ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟು ಎಲ್ಲ ನೋಡಿ, ಎಲ್ಲ ರೀತಿಯ ಬ್ರ್ಯಾಂಡ್ಸ್ ಇದೆ. ಇದೆಲ್ಲ ಕೆಲವು ಭಾರತ ದೇಶದ ಬ್ರ್ಯಾಂಡ್ಸ್ ಇದೆ. ಹಾಗೆ ಬ್ಲ್ಯಾಕ್ ರಾಮ್ ವಿಸ್ಕಿ ನಮ್ಮ ದೇಶದಲ್ಲಿ ಸಿಗಲ್ಲ, ಆದರೆ ಭಾರತ ದೇಶದ ವಿಸ್ಕಿ ಇಲ್ಲಿ ಸಿಗ್ತಾ ಇದೆ. ಇದೇ ರೀತಿ ಸಾಕಷ್ಟು ನೋಡಿ, ಗ್ರೇ ರಾಮ್ ವಿಸ್ಕಿ ನನ್ನ ಹೆಸರಲ್ಲಿ ಏನೋ ವಿಸ್ಕಿ ಮಾಡಿದ್ರೆ ವೆರಿ ಗುಡ್. ಜಾಸ್ತಿ ಕುಡಿಸ್ಬೇಡಿ ಜನಗಳಿಗೆ, ಒಳ್ಳೆಯದಲ್ಲ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇವರು ಓನರು, ಇಂಡಿಯಾ ಸಾಂಗ್ ಫ್ಯಾನು. ಹಲೋ ಬ್ರದರ್, ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ಕಾಮರಾನ್ ಅಂತ ಇವ್ರ ಹೆಸರು. ಮೈ ನೇಮ್ ಇಸ್ ರಾಮ್, ಐ ಆಮ್ ಫ್ರಮ್ ಇಂಡಿಯಾ. ಮೈ ಪ್ಲೆಜರ್ ಬ್ರದರ್. ಸೊ ಇಲ್ಲಿ ಇವರು ಭಾರತ ದೇಶದ ನೋಟ್ಗಳನ್ನ ಇಟ್ಟಿದ್ದಾರೆ. ಹೂ ಗೇವ್ ಯು ದಿಸ್? ಯಾ? ಓ ಓಕೆ 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 ಓಕೆ. ಭಾರತ ದೇಶದ ಸಾಕಷ್ಟು ನೋಟ್ಗಳಿದೆ. ವೆರಿ ಗುಡ್ ಬ್ರದರ್. ಓ ಓಕೆ, ಮೆನಿ ಇಂಡಿಯನ್ ಕಸ್ಟಮರ್ಸ್. ಓಕೆ ಓಕೆ. ಎಣ್ಣೆ ಅಂಗಡಿಲಿ ಯಾವ ರೇಂಜ್ಗೆ ವೆರೈಟಿ ಇದೆ ಅಂದರೆ ಸುಸ್ತಾಗ್ಬಿಡ್ತೀರಾ ನೋಡಿ ನೀವು. ಓ, ಭಾರತ ದೇಶದ ₹1 ನೋಟ್ ಕೂಡ ಇಟ್ಟಿದ್ದಾರೆ ನೋಡಿ. ಎಲ್ಲ ಎಂತೆಂಥ ಬಾಟ್ಲ್ ಇದೆ ನೋಡ್ರಿ ಇಲ್ಲಿ. ಈ ಥರ ಬಾಟ್ಲ್ ನಾನು ನೋಡೇ ಇಲ್ಲ. ಇದು ಯಾವುದು ಬಾಟ್ಲು? ವಾಟ್ ಈಸ್ ದಿಸ್? ವೋಡ್ಕಾ? ಓ ಮೈ ಗಾಡ್, ವಾಟ್ ಈಸ್ ದಿಸ್ ಬ್ರೋ? ಈ ಥರ ವೋಡ್ಕಾ ಬಾಟ್ಲು ಐ ಹ್ಯಾವ್ ನೆವರ್ ಸೀನ್. ಹೆಂಗಿದೆ ನೋಡಿ ಇದು ವೋಡ್ಕಾ ಬಾಟ್ಲು. ಮೈ ಗಾಡ್, ವಾಟ್ ಈಸ್ ದಿಸ್ ವೋಡ್ಕಾ? ಫ್ರಮ್ ಜರ್ಮನ್? ಹಾಂ. ಹೌ ಮಚ್ ಇಸ್ ದ ಬಾಟಲ್? $140. ಓಕೆ ಓಕೆ, ಅರೌಂಡ್ 11,000 ರೂಪಾಯಿ ಬೀಳುತ್ತೆ. ಗುಡ್ ವೋಡ್ಕಾ ಆರ್ ಗುಡ್ ಬಾಟಲ್? ಓಕೆ. ಹಾಲೆಂಡ್ ದೇಶದ ವೋಡ್ಕಾ ಅಂತೆ. 11. ನೆದರ್ಲ್ಯಾಂಡ್ ದೇಶದ್ದು. ನೋಡಿ ಹೆಂಗಿದೆ ಕಲೆಕ್ಷನ್ನು. ಜಗತ್ತಲ್ಲಿ ಯಾವ್ಯಾವುದು ಎಣ್ಣೆ ಇದೆಯೋ ಎಲ್ಲ ಇರಾಕಲ್ಲಿ ಸಿಗುತ್ತೆ ರೀ. ನಾವೆಲ್ಲ ಅನ್ಕೋತೀವಿ ಇಲ್ಲಿ ಎಣ್ಣೆ ಹೊಡೆಯಲ್ಲ ಅಂತ, ಆದರೆ ನೋಡಿ ಯಾವ ರೇಂಜಿಗೆ ಎಣ್ಣೆಯನ್ನು ಮಾರ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ ಎರ್ಬಿಲ್ ನಗರದಲ್ಲಿ. ನಮ್ಮ ದೇಶದಲ್ಲೂ ನಮಗೆ ಸಿಗಲ್ಲ ಈ ಥರ ಕ್ವಾರ್ಟರ್ ಬಾಟ್ಲುಗಳು, ಚಿಕ್ಕ ಚಿಕ್ಕ ಬಾಟ್ಲುಗಳು. ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ದು ಫುಲ್ ಬಾಟ್ಲೇ ತೊಗೋಬೇಕು, ಆದರೆ ಇಲ್ಲಿ ಕ್ವಾರ್ಟರ್ ಕೂಡ ಸಿಗ್ತಾ ಇದೆ. ಇದು ಯಾವುದೇ ರೀತಿಯ ಎಣ್ಣೆ ಪ್ರಮೋಷನ್ ಅಲ್ಲ. ಬೇರೆ ಬೇರೆ ದೇಶದಲ್ಲಿ ಕೆಲವು ಕಲ್ಚರಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅವ್ರು ಕುಡಿಯಲ್ಲ, ಇವ್ರು ಕುಡಿತಾರೆ, ಇವ್ರು ಕುಡಿತಾರೆ, ಅವ್ರು ಕುಡಿಯಲ್ಲ, ಮತ್ತು ರೇಟ್ಗಳೇನು ಅಂತ ಅದನ್ನು ಹೋಗ್ಲಾಡ್ಸೋದಕ್ಕೆ ಮಾಡ್ತಾರಂತಹ ವಿಡಿಯೋ. ಗ್ಲೆನ್ಫಿಡಿಚ್ ನಮ್ಮಲ್ಲಿ ಒಂದು 7-8 ಸಾವಿರ ರೂಪಾಯಿಗೆ ಸಿಗೋವಂತಹ ಎಣ್ಣೆ ಇಲ್ಲಿ ಕೇವಲ 3,000 ರೂಪಾಯಿಗೆ ಸಿಗ್ತಾಯಿದೆ ನೋಡಿ. ಸೊ ಇದು ಇರಾಕಿ ಕುರ್ದಿಸ್ತಾನ್ನ ಎಣ್ಣೆಯ ಕತೆ. ಇಲ್ಲಿಯ ಕಾರ್ಗಳು ನೋಡಿ ಹೆಂಗಿರುತ್ತೆ ಅಂತ. ಆಹಾ, ಸಕ್ಕತ್ತಾಗಿದೆ ಕಲರ್ ಮಾತ್ರ. ಕಾರ್ದು ಬ್ಯೂಟಿಫುಲ್ ಕಲರ್. ಮಂಜು ಕವಿದ ತಾಣ ತುಂಬಿ ಬಂದಿದೆ ಈ ಮನ, ನೀನೇ ಕಾರಣ. ನೋಡಿ ಇದ್ರ ಹೆಸರು ಲವ್ ಕ್ಲಬ್ ಅಂದ್ಬಿಟ್ಟು. ಈ ಜಾಗದಲ್ಲಿ 35,000 ಅಂದರೆ ಸರಿಸುಮಾರು 2,000ನಾ? 2,000 ಕಾಸು ಕೊಟ್ಟರೆ ಒಳಗೆ ಕ್ಲಬ್ ಒಳಗೆ ಎಂಟ್ರಿ ಕೊಡ್ತಾರೆ. ಗುಡ್ ಕ್ಲಬ್. ಟೈಮ್ ಇಲ್ಲದೆ ಇರೋದ್ರಿಂದ ನಾವು ಒಳಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಇದು ಇರಾಕಿನಲ್ಲಿ ಈ ನಿಮ್ಮ ಗ್ಲೋಬಲ್ ಕರಡಿಗ ಬೆಳಗಿನ ತಿಂಡಿಗೆ ನೀರು ದೋಸೆ ತಿಂತಾ ಇದ್ದಾನೆ. ಎಷ್ಟು ಪ್ರೀತಿಯಿಂದ ಮಾಡಿಟ್ಟು ಹೋಗಿದ್ದಾನೆ ನೋಡಿ. ಜೋಡಿಸಿರೋ ರೀತಿ, ಚಟ್ನಿ, ಟೀ ಎಲ್ಲ ಇಟ್ಟಿದ್ದಾರೆ. ಅವರೆಲ್ಲ ಕೆಲಸಕ್ಕೆ ಹೋದರು. ಇಂದು ಕಟ್ಟಕಡೆಯ ದಿವಸ ತಿಂಡಿ ತಿಂದು ಇಲ್ಲಿಂದ ಬೇರೆ ಊರಿಗೆ ಹೊರಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಿದ್ದೀನಿ ರಶಾದ್ ಬ್ರದರ್ ಜೊತೆಗೆ. ಈ ಒಂದು ಟೊಯೋಟಾ ಕುರ್ದಿಸ್ತಾನ್ನ ಎರ್ಬಿಲ್ ನಗರದಲ್ಲಿರುವಂತಹ ಈ ಒಂದು ಫ್ಲ್ಯಾಗ್ಶಿಪ್ ಜಾಗಕ್ಕೆ ಇವರೇ ಜನರಲ್ ಮ್ಯಾನೇಜರು. ಬಹಳ ಖುಷಿ ಇದೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಅವ್ರ ಆಫೀಸಲ್ಲಿ ಸಾಕಷ್ಟು ಅವ್ರ ವಿಚಾರಧಾರೆಯನ್ನು ತಿಳ್ಕೊಂಡೆ. ಆಮೇಲೆ ಹೇಗೆ ಒಂದು ಜಾಪನೀಸ್ ಡಿಸಿಪ್ಲಿನ್ ಕೂಡ ಈ ಒಂದು ದೇಶದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಈ ಒಂದು ಟೊಯೋಟಾಲಿ, ಪ್ರತಿಯೊಂದು ಹೇಳ್ತಾ ಇದ್ರು. ಬಹಳ ಖುಷಿ ಆಯಿತು. ಅವ್ರು ಹೇಳ್ತಾ ಇದ್ರು, ನಮ್ಮ ಇಂಡಿಯನ್ ಬ್ರದರ್ಸು ನನ್ನ ಜೊತೆಗೆ 10 ವರ್ಷಗಳ ಕಾಲದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನನ್ನ ಸ್ವಂತ ಬ್ರದರ್ಸ್ ಇದ್ದಾಗೆ. ನಾವು ಯಾರು ಇಲ್ಲಿ ಇಂಡಿಯನ್ನು ಅಥವಾ ಬೇರೆ 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 ದೇಶದವ್ರ ಥರ ಏನು ಸಪ್ರೇಷನ್ ಮಾಡಲ್ಲ. ನಾವೆಲ್ಲ ಬ್ರದರ್ಸ್ ಥರ ಒಟ್ಟಿಗೆ ಬದುಕ್ತೀವಿ, ಸಹಬಾಳ್ವಿದೆ ಅಂತ. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ Brother Rashad. I am so happy to see your beautiful team, and from so many countries people are here, and it is an amazing feeling that a Japanese company in Kurdistan with so many nationalities people. So I'm really happy that you could all unite to a single cause, and everybody are so happy here. And so many elderly technicians too here. I was very happy to meet him also. So wishing you all the very best, and I am really thankful to you that you hosted me here in Erbil. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಮಸೂಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಬ್ರದರ್ ಹೇಳ್ತಾರೆ ಮಸೂಲ್ಗೆ ಹೋಗ್ಬೇಡ, ತುಂಬ ಡೇಂಜರಸ್ ಇದೆ. ಡೇಂಜರ್? ಹಾಂ ಓ ಓಕೆ 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 ಓಕೆ.
ಮೊಸೂಲ್ ಸೇಫ್ ಇಲ್ವಂತೆ. ಓಕೆ ಓಕೆ, ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಬೇಜಾರಾಗ್ತಾ ಇದೆ. ಆದರೂ ಮತ್ತೆ ಸಿಗೋಣ. ಇವರು ಇಲ್ಲಿ ನೋಡಿ, ಇಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಸೊ ಎಂಪ್ಲಾಯೀಸ್ಗೆಲ್ಲ ಊಟ ಮಾಡುವಂತಹ ಜಾಗ. ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಇವತ್ತು ಊಟಕ್ಕೆ. ಥ್ಯಾಂಕ್ ಯು. ಇವತ್ತಿನ ಮಧ್ಯಾಹ್ನದ ಊಟ ಮಟನ್ನು, ಅನ್ನ, ಬೆಂಡೆಕಾಯಿ ಸಾಂಬಾರು, ಸೂಪು, ಸಲಾಡ್. ಯಾ ಸೇಮ್. ಯಾ ಬೀಫ್, ನೋ ಬೀಫ್. ದಿಸ್ ಇಸ್ ಮಟನ್. ಹಾಂ. ಮ್ಯಾನೇಜರ್ ಸಾಹೇಬರು ಖುದ್ದಾಗಿ ಕರ್ಕೊಂಬಂದಿದ್ದಾರೆ ಊಟಕ್ಕೆ. ಸೊ ನಮ್ಮ ಹುಡುಗರು ಊಟಕ್ಕೆ ಬಂದಿದ್ದಾರೆ. ಮಧ್ಯಾಹ್ನದ ಬ್ರೇಕು ನೋಡಿ, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಊಟಕ್ಕೆ ಎಲ್ಲ ಕಡೆನೂ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮಿ ಫಾರ್ ಲಂಚ್. ಥ್ಯಾಂಕ್ ಯು ಬ್ರದರ್. ಒಂದು ಒಳ್ಳೆ ಮಾತು ಹೇಳಿದ್ರು ಬ್ರದರು, ನಾನೆಲ್ಲೋ ಮ್ಯಾನೇಜರ್ ಅಂದ್ಬಿಟ್ಟು ಸಪ್ರೇಟಾಗಿ ಕೂತ್ಕೊಳ್ಳಲ್ಲ, ನನ್ನ ತಂಡದ ಜೊತೆಗೆ ನಾನು ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ. ತಂಡ ಅಂದರೆ ಅಷ್ಟು ಮುಖ್ಯ. ಅಲ್ಲಿ ಲೇಬರ್ ಬೇರೆ ಅಲ್ಲ ಅಥವಾ ಮ್ಯಾನೇಜರ್ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಡ್. ಭಾರತ ದೇಶದಿಂದ 2009ರಿಂದ ಎಂಪ್ಲಾಯೀಸ್ನ ಕುರ್ದಿಸ್ತಾನ್ಗೆ ತೊಗೊಂಬಂದ್ರಂತೆ. ಅವ್ರು ಹೇಳ್ತಾ ಇದ್ದಾರೆ ಅವತ್ತಿಂದ ಇವತ್ತಿನವರೆಗೂ ಒಂದೇ ಒಂದು ದಿವಸ ಕೂಡ ಭಾರತ ದೇಶದ ಎಂಪ್ಲಾಯೀಸ್ ಕಡೆಯಿಂದ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ವಂತೆ ಈ ಒಂದು ಪ್ರಾಂತ್ಯದಲ್ಲಿ. ಖುಷಿಯಾಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ ಈ ವಿಷಯನ ಕೇಳಿದಾಗ. ಇವರೆಲ್ಲ ಊಟಕ್ಕೆ ಬೀಫ್ ತಿಂತಾ ಇದ್ದಾರೆ. ಆದರೆ ಇಂಡಿಯನ್ಸ್ಗೆ ಅಂತ ಸ್ಪೆಷಲಾಗಿ ಇಂಡಿಯನ್ಸ್ ಬೀಫ್ ತಿನ್ನೋಣ ಅಂತ ಗೊತ್ತಿದ್ದು ಅವ್ರಿಗೋಸ್ಕರ ಮಟನ್ ಕೂಡ ಮಾಡಿಸಿದ್ದಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಬೇರೆ ಕಲ್ಚರ್ಸ್ಗೆ ಅಂತ. ನಮ್ಮ ದೇಶದಲ್ಲಿ ಮಾರುತಿ ಸುಜುಕಿ ಕಾರ್ಗಳು ಹೇಗೆ ಎಲ್ಲ ಕಡೆ ನಾವು ನೋಡ್ತೀವೋ ಅದೇ ರೀತಿ ಕುರ್ದಿಸ್ತಾನದಲ್ಲಿ ಎಲ್ಲೆಲ್ಲೂ ನಿಮಗೆ ಟೊಯೋಟೋ ಕಾರ್ಗಳು ಸಿಕ್ಕಾಪಟ್ಟೆ ಕಾಣ್ತವೆ. ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಇಲ್ಲಿಯ ಲೋಕಲ್ ಟೊಯೋಟಾ ಶೋರೂಮಿಂದ ನನ್ನನ್ನು ಕರ್ಕೊಂಡೋಗಿ ಆಚೆ ಬಿಡ್ತಾ ಇದ್ದಾರೆ ಕಾರ್ನಲ್ಲಿ. ಈಗ ನಾವು ಇದೇ ಶೋರೂಮ್ನಲ್ಲಿ ಒಂದು ಒಳ್ಳೆ ಟೊಯೋಟಾ ಕಾರಲ್ಲಿ ಕೂತ್ಕೊಂಡು ನಿಸ್ತಿಮಾನ್ ಬಾಜಾರ್ಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರು ಬಿಡ್ತಾ ಇದ್ದಾರೆ. ಮ್ಯಾನೇಜರ್ ಸಾಹೇಬರು ಹೇಳಿದ್ರು ಅವ್ರನ್ನ ಬಿಟ್ಟು ಬನ್ನಿ ನಮ್ಮ ಕಾರಲ್ಲಿ ಅಂತ. ಇದೊಂದು ಗೌರವ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಕನ್ನಡಿಗರಿಗೆ ಧನ್ಯವಾದ. ಎಲ್ಲರಿಗೂ ಒಟ್ಟಿಗೆ ಬಾಯಿ ಹೇಳೋಕ್ಕಾಗಲಿಲ್ಲ. ಮಿಸ್ ಯು. ನಿಮ್ಮ ಮನೆಗಳಲ್ಲೆಲ್ಲ ಕೇಳಿ ಅಂತೇಳಿ. ಮಿಸ್ಟರ್ ಪದ್ದು, ಓಕೆ, ಫೋನ್ ಮಾಡಿ ಟಚಲ್ಲಿರಿ. ಓಕೆ, ಫೋಟೋಸ್ ಎಲ್ಲ ಕಳಿಸ್ತೀನಿ ಆಮೇಲೆ. ಹಾಂ, ಟೇಕ್ ಕೇರ್ ಬ್ರದರ್. ಲವ್ ಯು ಆಲ್. ನಾವು ಬಂದ ಜಾಗನ ಚೆನ್ನಾಗಿ ಮಾಡೋಬೇಕಂತೆ. ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಇಲ್ಲ ಬರ್ತೀನಿ. ಬಾಯ್. ಓಕೆ ಬಾಯ್. ಅಯ್ಯಪ್ಪ. ಓಕೆ. ಬಹಳ ಎಮೋಷ್ನಲ್ ಮೂಮೆಂಟು. 2 ದಿವಸ ಜೊತೆಗಿದ್ರೂ 20 ವರ್ಷ ಜೊತೆಗಿದ್ದಂತಹ ಸಹೋದರರ ರೀತಿ ನನ್ನನ್ನು ನಡೆಸ್ಕೊಂಡ್ರು. ಏನು ಹೇಳೋಕ್ಕಾಗತ್ತೆ. ಥ್ಯಾಂಕ್ ಯು, ಧನ್ಯವಾದ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಕಡಿನಾಡೆ ಇರಲಿ ಕನ್ನಡದ ಕಳೆಯ ಕಚ್ಚೇವು. ಮರೆತೇವು ಮನವ ತೆರೆದೇವು ಮನವ, ಎರೆದೇವು ಒಲವ ಹಿರಿನೆನ. ನರ ನರವನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್.